ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಚೆನ್ನಾಗಿದ್ದೀನಿ. ಸೀಸನ್ಗೆ ತಕ್ಕಂಗೆ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂಥೇಳಿ ಫಸ್ಟ್ ಟೈಮ್ ಮಾಡಿದ್ದು. ನನ್ನ ಫ್ರೆಂಡು ಅವರೆಕಾಳೆಲ್ಲ ಕ್ಲೀನಾಗಿ ಸುಳಿದು ಕೊಟ್ಟಿದ್ಲು. ಥ್ಯಾಂಕ್ ಯು ಸೋ ಮಚ್ ಅವಳಿಗೋಸ್ಕರ ಅವಳೇ ಹೇಳಿದ್ದು ಮಾಡಿ ಇದು ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಅಂತ. ಅವಳು ಹೇಳ್ದಂಗೆ ಮಾಡಿದ್ದೀನಿ. ಸೂಪರ್ ಟೇಸ್ಟಿಯಾಗಿತ್ತು. ಇದೊಂದು ಬಾಣಲೆಗೆ ಬೆನ್ಸಿ ರವೆ ಮತ್ತು ಶಾವಿಗೆ ಹಾಕಿ ಚೆನ್ನಾಗಿ ಹುರ್ಕೊಂಡು ಸಪ್ರೇಟ್ ಪಾತ್ರೆಗೆ ಸಪ್ರೇಟ್ ಮಾಡಿ ಇಟ್ಕೊಳ್ಳೋದು. ಅದು ಕೂಲ್ ಡೌನ್ ಆಗೋವರೆಗೂ. ಅದಕ್ಕೆ ತಣ್ಣಗಾದ ನಂತರ ಅದಾದಮೇಲೆ ನೀರು ಕುದಿಯುತ್ತಲ್ಲ ಆವಾಗ ಮಿಕ್ಸ್ ಮಾಡೋದು. ನೋಡಿ, ನಾನಿವಾಗ ಸಪ್ರೇಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಇಟ್ಕೊಂಡಾದ ನಂತರ ಅದೇ ಬಾಣಲಿಯಲ್ಲಿ ನಾವು ಒಗ್ಗರಣೆ ಕೊಟ್ಕೊಳ್ಳೋದು. ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಸಣ್ಣಗೆ ಹಚ್ಕೊಂಡಿರೋದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ. ಆಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಹುರ್ಕೊಳ್ಳೋದು. ನೋಡಿ, ಈ ಥರ ಲೈಟ್ ಬ್ರೌನಿಶಿಗೆ ಬರಬೇಕು. ಆ ಥರ ಚೆನ್ನಾಗಿ ಹುರ್ಕೊಂಬಿಟ್ಟು ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದರಿಂದ ಬೆಳ್ಳುಳ್ಳಿ ಪೇಸ್ಟು ಜಿಂಜರೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಅದು ಹುರ್ಕೊಂಡಾದ್ಮೇಲೆ ಆಮೇಲೆ ಅವರೆಕಾಳು ಹಾಕ್ಕೊಂಡಿದ್ದೀನಿ. ಅವರೆಕಾಳು ಒಂದು 2 ಕಪ್ಪು ತೊಗೊಂಡಿದ್ದೀನಿ. ಸಣ್ಣ ಕಪ್ಪಲ್ಲಿ 2 ಕಪ್ಪು ಚೆನ್ನಾಗಿ ಹುರ್ಕೊಂಡಾದ ನಂತರ ಕಾಯಿ ಇಟ್ಕೊಂಡಿದ್ದೆ ನಾನು. ಕ್ಯಾರೆಟು ಮತ್ತು ಬೀನ್ಸ್ ಹಾಕಿದ್ದೆ. ಅದನ್ನು ಚೆನ್ನಾಗಿ ಹುರ್ಕೊಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಲೈಟಾಗಿ ಬೇಯಬೇಕು. ಅದಾದ ನಂತರ ಅದು ಪದಾರ್ಥ ಎಲ್ಲ ಮುಳುಗೋಷ್ಟು ನೀರು ಹಾಕ್ಕೊಳ್ಳೋದು. ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕದು. ಯಾಕಂದರೆ ಅದು ಬೇಳೆ ಮತ್ತು ಕ್ಯಾರೆಟು ಎಲ್ಲ ಚೆನ್ನಾಗಿ ಬೇಯಬೇಕಲ್ವ. ಅದರಿಂದ ಒಂದು ಕುದಿ ಬಂದಾಗ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಅದು ಬೆಂದಿದೆಯಾ ಅಂತ ಮುಟ್ಟಿ ನೋಡಿ, ಬೆಂದಿದೆಯಾ ಇಲ್ವ ಅಂತ ಗೊತ್ತಾಗುತ್ತೆ. ಅದಾದ ನಂತರ ಉಪ್ಪು ಹಾಕ್ಕೊಬೇಕು. ನನಗೆ ಈ ವಿಡಿಯೋ ಮಾಡೋರು ಯಾರೂ ಇಲ್ಲ, ಒಂದೇ ಕೈಯಲ್ಲಿ ಇಟ್ಕೊಂಡು ಅದು ವಿಡಿಯೋ ಮಾಡ್ತಿರೋದು. ಅದರಿಂದ ನಂದು ಸ್ಪೂನ್ ಬಂದುಬಿಟ್ಟು ತುಂಬ ಸಣ್ಣ ಸ್ಪೂನು. ಅದರಿಂದ ನಾನು 6 ಸ್ಪೂನ್ ಹಾಕ್ಕೊಂಡಿದ್ದೀನಿ. 6 ಸ್ಪೂನ್ ನನಗೆ ಕರೆಕ್ಟಾಗಿ ಬಂದಿತ್ತು. ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಂಗೆ ನೀವು ಹಾಕ್ಕೊಬೇಕಷ್ಟೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಾದ ನಂತರ ನಾವು ಸಪ್ರೇಟ್ ಮಾಡಿ ಇಟ್ಟಿರ್ತೀವಲ್ವ ರವೆ ಮತ್ತು ಶಾವಿಗೆ, ಅದು ಹಾಕಿ ಮಿಕ್ಸ್ ಮಾಡೋದಷ್ಟೇ. ನೋಡಿ, ಚೆನ್ನಾಗಿ ಕುದಿಬೇಕು. ಕುದ್ದಾದ ನಂತರ ಇನ್ನೂ ಒಂಚೂರು ಇದು ಶಾವಿಗೆಗೆ ಮತ್ತು ರವೆಗೆ ನೀರು ಬೇಕಲ್ವ, ಅದಕ್ಕೆ ಇನ್ನೂ 1 ಕಪ್ಪಷ್ಟು ನೀರು ಹಾಕ್ಕೊಂಡು ಅದಾದ ನಂತರ ಆ ನೀರು 2ನೇ ಸರಿ ಹಾಕಿರೋ ನೀರು ಕುದಿ ಬಂದಾದಮೇಲೆ ರವೆ ಹಾಕ್ಕೊಂಡು ಮಿಕ್ಸ್ ಮಾಡೋದಷ್ಟೆ. ಮಿಕ್ಸ್ ಮಾಡಿಬಿಟ್ಟು ಅದು ನೀರೆಲ್ಲ ಅದರಲ್ಲಿ ಹೀರ್ಕೊಬೇಕು, ರವೆಯಲ್ಲಿ ಮತ್ತು ಶಾವಿಗೆಯಲ್ಲಿ. ಹೀರ್ಕೊಂಡಾದ ನಂತರ ನೋಡಿ, ಇಷ್ಟು ಡ್ರೈ ಆಗಬೇಕದು. ಆ ಟೈಮಲ್ಲಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡೋದು. ತುಪ್ಪ ಹಾಕಿ ಮಿಕ್ಸ್ ಮಾಡಿ, ತುಪ್ಪ ಏನಕ್ಕೆ ಹಾಕ್ತೀವಿ ಅಂದರೆ ಟೇಸ್ಟ್ ಬರುತ್ತೆ ಅಂತ. ತುಪ್ಪ ನಿಮ್ಮ ಇಷ್ಟ, ಹಾಕ್ಕೊಂಡ್ರೆ ಹಾಕ್ಕೊಬೋದು. ಮಿಕ್ಸ್ ಮಾಡಿ ಅದು ಈ ಥರ ಡ್ರೈ ಆಗಬೇಕು. ಅಷ್ಟಾದ ನಂತರ ಮುಚ್ಚಳ ಹಾಕಿ ಮುಚ್ಚಿಕ್ಬೇಕು. ನಾನು ಬಂದು ಸ್ಟೀಲ್ ಪಾತ್ರೆ ಯೂಸ್ ಮಾಡೋದು, ಅಲ್ಯೂಮಿನಿಯಂ ಮತ್ತು ನಾನ್ ಸ್ಟಿಕ್ ಯೂಸ್ ಮಾಡಲ್ಲ. ಅದರಿಂದ ನೋಡಿ ಮಾಡ್ಕೊಬೇಕಿಲ್ಲ ಅಂದರೆ ಬೇಗ ಸೀದೋಗ್ಬಿಡುತ್ತೆ. ಅದರಿಂದ ನೋಡಿ, ಈ ಥರ ಮುಚ್ಚಾದ್ಮೇಲೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಎಷ್ಟು ಉದ್ರಿಯಾಗಿ ಬಂದಿದೆ. ಸೂಪರ್ ಟೇಸ್ಟಾಗಿತ್ತು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು. ಚೆನ್ನಾಗಿ ಬಂದಿತ್ತಲ್ವ, ಅದಕ್ಕೆ ನಾನು ನಿಮಗೂ ಶೇರ್ ಮಾಡೋಣ ಅಂತ ಹೇಳಿ ಮಾಡಿದೆ. ಚೆನ್ನಾಗಿ ಬಂದಿಲ್ಲ ಅಂದರೆ ನಾನು ಶೇರ್ ಮಾಡಲ್ಲ. ಅದಾದ ನಂತರ ಆಫ್ ಮಾಡಿ ಒಂದು 10 ಮಿನಿಟ್ಸ್ ಹಂಗೆ ಮುಚ್ಚಳ ಹಾಕಿ ಬಿಟ್ಬಿಡೋದು. ಈ ಬೇಳೆದು ಕತೆ ಹೇಳ್ತೀನಿ. ನನಗೆ ಈ ಥರ ಸುಳಿಯೋಕ್ಕೆಲ್ಲ ಬರಲ್ಲ. ನನ್ನ ಫ್ರೆಂಡೇ ಮಾಡಿಕೊಟ್ಲು. ಅದನ್ನ ನೆನೆಯೋಕೆ ಹಾಕಿ ಅದೆಲ್ಲ ಸಿಪ್ಪೆಲ್ಲ ಎತ್ತಿ ಇದಕ್ಕೆ ಬಿಟ್ಟು ಕೊಟ್ಟಳು. ನನ್ನ ಫ್ರೆಂಡಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.
ಅದಾದ ನಂತರ ನಾವೆಲ್ಲ ಹಾಕ್ಕೊಂಡು ತಿಂದ್ವಿ. ಬ್ರೇಕ್ಫಾಸ್ಟ್ಗೆ ಮಕ್ಕಳು ಅದೇ ತಿಂದು ಬಾಕ್ಸ್ಗೂ ಅದೇ ತೊಗೊಂಡೋದ್ರು. ನೀವು ಬೇಕಾದರೆ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಇನ್ನು ನನಗೆ ಸಿಕ್ಕಂಗೆ ಫ್ರೆಂಡ್ ನಿಮ್ಗೆ ಯಾರಿಗಾದ್ರು ಸಿಕ್ಕಿದ್ರೆ ಅವ್ರ ಹತ್ರ ಕೇಳಿ, ಹೆಲ್ಪ್ ಕೇಳಿ. ಈ ಥರ ಸುಳಿಯೋಕ್ಕೆ ಬಂದಿಲ್ಲ ಅಂದರೆ ಅವ್ರ ಹತ್ರ ಹೆಲ್ಪ್ ಕೇಳಿ ನೀವು ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ. ಲವ್ ಯು ಆಲ್. ಬಾಯ್.